ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಬಂಧುಗಳೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಗೋಮಾತೆಯ ಉತ್ಪನ್ನಗಳ ಬಗ್ಗೆ ನೋಡೋದಾದ್ರೆ, ಮೊಟ್ಟ ಮೊದಲಿಗೆ ಹಾಲು ನೋಡಿ. ನಾವು ನೀವೆಲ್ಲ ದಿನನಿತ್ಯ ಬಳಸ್ತಾ ಇರೋ ಹಾಲೇ ಅಲ್ಲ. ನಿಜವಾದ ಸತ್ಯಶುದ್ಧವಾದ ಹಾಲು ಅಂದ್ರೆ ಜವಾರಿ ಹಸುವಿನ ಹಾಲು, ಹಾಗೆ ರಾಗಿಯ ಹಾಲು, ಅದೇ ರೀತಿ ತೆಂಗಿನಕಾಯಿ ಹಾಲು, ಸಜ್ಜೆ ಹಾಲು, ಇವುಗಳು ನಿಜವಾದ ಹಾಲು. ಆದ್ರೆ ಮನುಷ್ಯನಿಗೆ ತನ್ನ ತಾಯಿಯ ಎದೆ ಹಾಲು ಬಿಟ್ಟು ಬೇರೆ ಹಾಲಿನ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳು ತನ್ನ ತಾಯಿಯ ಹಾಲು ಕುಡಿದ ನಂತರ ಯಾವುದೇ ತರದ ಹಾಲು ಕುಡ್ದಿಲ್ಲ. ಹೇಳಿದ್ದೀರಾ ನೀವೆಲ್ಲಾದ್ರೂ? ಆದರೆ ಬುದ್ಧಿ ಇರೋ ಮಾನವ ಮಾತ್ರ ಎಲ್ಲಾ ತರದ ಹಾಲು ಕುಡಿದು ಕೊನೆಗೆ ಕತ್ತೆಯ ಹಾಲು ಕೂಡ ಕುಡ್ದಿರೋದುಂಟು ಅಲ್ವಾ? ಯಾಕೆ? ಆರೋಗ್ಯ ದೃಷ್ಟಿಯಿಂದ ಅಲ್ವಾ? ಆ ಹಾಲು ಕುಡಿದರೆ ಮಾತ್ರ ಆರೋಗ್ಯ ಸಿಗ್ತದೆ ಅಂತ ತಿಳಿದಿದ್ರೆ ಅದು ನಮ್ಮ ನಿಮ್ಮೆಲ್ಲರ ಭ್ರಮೆ. ನಿಜವಾದ ಆರೋಗ್ಯ ಬೇಕಂದ್ರೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ ಹಾಗೆ ಮನೆಗೊಂದು ಹಸುವನ್ನು ಕಟ್ಟಿ, ಜವಾರಿ ಹಸುವನ್ನು ಕಟ್ಟಿ, ಇನ್ನು ಅದರಿಂದ ಉತ್ಪನ್ನಗಳು ಅಂತ ಹೇಳೋದಾದ್ರೆ ಮೊದಲಿನದು ಹಾಲು ಒಂದನ್ನು ತಗೊಂಡ್ರೆ ಎಷ್ಟು ಆರೋಗ್ಯ ಸಿಗ್ತದೆ ಅಂತ ವಿಚಾರ ಮಾಡಿ ನೋಡಿ. ಹಸು ಸಾಕೋದ್ರಿಂದ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಹಾಗೆ ಆರೋಗ್ಯದ ಜೊತೆಗೆ ಆರ್ಥಿಕ ಸಮಸ್ಯೆಯನ್ನು ಸುಧಾರಣೆ ಮಾಡ್ಕೊಳ್ಬಹುದು. ಹೇಗೆ ಅಂತೀರಾ? ಇವತ್ತಿನ ದಿನಮಾನಗಳಲ್ಲಿ ಗೋಮಾತೆಯ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ, ಗೊತ್ತಿದೆ ಅಲ್ವಾ? ಮಾರುಕಟ್ಟೆಯಲ್ಲಿ ಅವು ಯಾವುವು ಉತ್ಪನ್ನಗಳು ಅಂದ್ರೆ, ಆಕಳಿನ ಸಗಣಿಯಿಂದ ವಿಭೂತಿ ತಯಾರು ಮಾಡಬಹುದು, ಸೊಳ್ಳೆಗಳಿಗೆ ರಾಸಾಯನಿಕ ಮುಕ್ತ ಸೊಳ್ಳೆ ಬತ್ತಿಗಳನ್ನ ಮಾಡಬಹುದು, ಹಾಗೆ ಅದೇ ಸಗಣಿಯಿಂದ ಸೋಪುಗಳನ್ನ ತಯಾರು ಮಾಡಬಹುದು, ಹಾಗೆ ಧೂಪಾರತಿ ಲೋಬಾನ ಅಂತ ಏನ್ ಹೇಳ್ತಿರಲ್ಲ, ಲೋಬಾನದ ಬತ್ತಿ ಕೂಡ ತಯಾರು ಮಾಡಬಹುದು. ಇನ್ನು ಮುಂದುವರೆದರೆ ಅದೇ ಸಗಣಿಯಿಂದ ಗೋಡೆಗೆ ಹಚ್ಚುವ ಬಣ್ಣವನ್ನು ತಯಾರು ಮಾಡ್ತಾರೆ, ಸಿಮೆಂಟ್ ಅನ್ನು ಕೂಡ ತಯಾರು ಮಾಡ್ತಾರೆ. ಇವುಗಳಿಗಿಂತ ಮುಖ್ಯವಾಗಿ ಎರೆಹುಳು ಗೊಬ್ಬರವನ್ನು ಮಾಡಿದ್ರೆ ಅದೇ ಗೊಬ್ಬರಕ್ಕೆ ಎಷ್ಟು ಬೇಡಿಕೆ ಇದೆ ಗೊತ್ತಾ? ನೋಡಿ, ಇನ್ನೊಂದು ಸತ್ಯ ಗೊತ್ತಾ? ಒಂದು 40-45 ವರ್ಷಗಳ ಹಿಂದೆ ಹೋದ್ರೆ ಅಂದು ಯಾವುದೇ ತರಹದ ಬಿಲ್ಡಿಂಗು ಇರಲಿಲ್ಲ, ಗ್ರಾನೈಟ್ ಕಲ್ಲುಗಳು ಇರಲಿಲ್ಲ, ಯಾವುದೇ ಸಿಮೆಂಟ್ ಕಬ್ಬಿಣ ಇರಲಿಲ್ಲ. ಕಬ್ಬಿಣಕ್ಕೆ ಬದಲಾಗಿ ಕಟ್ಟಿಗೆ ಬಳಸ್ತಾ ಇದ್ರು, ಸಿಮೆಂಟ್ ಮತ್ತು ಗ್ರಾನೈಟ್ಗಳಿಗೆ ಬದಲಾಗಿ ಸಗಣಿಯನ್ನ ಬಳಸ್ತಾ ಇದ್ರು. ಅದಕ್ಕೆ ಅಲ್ವೇನ್ರಿ ಅಂದಿನ ಜನರಿಗೆ ಯಾವುದೇ ತರದ ರೋಗಗಳು ಬರ್ತಾ ಇರಲಿಲ್ಲ. ಏನ್ ಮಾಡ್ತಾ ಇದ್ರು ಅಂದ್ರೆ, ಮನೆಗಳಿಗೆ ಗೋಡೆಗಳಿಗೆ ಕೆಸರಿನಿಂದ ಮೆತ್ತುಗೆ ಮಾಡಿದ್ರು, ಅದಕ್ಕೆ ಸಗಣಿ ಮತ್ತು ಸುಣ್ಣವನ್ನ ಕಲಸಿ ಹಚ್ಚುತ್ತಾ ಇದ್ರು. ಆ ಗೋಡೆ ಎಷ್ಟು ಸುಂದರವಾಗಿ ನಯವಾಗಿ ಕಾಣ್ತಾ ಇತ್ತು ಗೊತ್ತೇನ್ರಿ? ಇನ್ನು ನೆಲಕ್ಕೆ ಸಗಣಿ, ತೆಂಗಿನ ಸಿಪ್ಪೆಯನ್ನ ಸುಟ್ಟು ಕರಕು ಹಾಕಿ ಕಲಸಿ ವಾರಕ್ಕೊಂದು ಬಾರಿ ನೆಲ ಸಾರಿಸ್ತಾ ಇದ್ರು. ತೀಡಿ ನೆಲ ಸಾರಿಸಿದ್ರೆ ನಿಂತು ನೋಡ್ಬೇಕಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆ ನೆಲ. ಅದರ ಅನುಭವಿಸಿದ್ರೆ ಮಾತ್ರ ಗೊತ್ತು. ಅದಕ್ಕೆ ರೀ ಅವತ್ತಿನ ಯಾವುದೇ ಜನಗಳಿಗೆ ಯಾವುದೇ ತರದ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ. ನೋಡ್ರಿ, ಇವತ್ತಿನ ದಿನಗಳಲ್ಲಿ ಯಾಕೆ ಇಷ್ಟು ರೋಗಗಳನ್ನ ಅಂದ್ರೆ, ಹೈಟೆಕ್ ಜೀವನ ನಡೆಸೋದ್ರಿಂದ, ನೆಲಕ್ಕೆ ಗ್ರಾನೈಟ್ ಕಲ್ಲು ಹಾಕೋದ್ರಿಂದ, ಅದು ಶೀತ ಅಂತ ಮತ್ತೆ ಒಳಗೆ ಬಳಸೋಂತ ಚಪ್ಪಲಿಯನ್ನ ಹಾಕೊಂಡು ನಡೆದಾಡೋದ್ರಿಂದ, ಹೊರಗೆ ಹೋದ್ರೆ ಚಪ್ಪಲಿ, ಒಳಗಡೆ ಇದ್ರೂ ಕೂಡ ಚಪ್ಪಲಿ, ಬರೀ ನೆಲದ ಮೇಲೆ ಓಡಾಡೋ ಜನಗಳೇ ಇಲ್ಲ ರೀ ಇವತ್ತು. ಒಂದು ಮಾತು, ನಮ್ಮ ಅನುಭವದ ಮಾತು ಏನಂದ್ರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಂದಿರು ಬೇಸಿಗೆ ಕಾಲ ಬಂತಂದ್ರೆ ಕೈಗೆ, ಕಾಲಿಗೆ, ಮುಖಕ್ಕೆ ಸಗಣಿಯನ್ನ ಹಚ್ಚುತ್ತಾ ಇದ್ರು, ಗೊತ್ತೇನ್ರಿ? ಅದು ಒಣಗೋಕೆ ಅಂತ 1 ಗಂಟೆ ಬಿಡ್ತಾ ಇದ್ರು, ನಂತರ ಸ್ನಾನ ಮಾಡಿಸ್ತಿದ್ರು. ಹೆಂಗ್ರಿ ಚರ್ಮದ ಕಾಂತಿ ಒಳಿತಾ ಇತ್ತು, ಮತ್ತೆ ಎಷ್ಟು ಸಾಫ್ಟ್ನೆಸ್ ರೀ, ಸ್ಮೂತಾಗೆ ಬೆಳ್ಳಗಾಗ್ತಾ ಇತ್ತು ರೀ. ನೀವು ಕೂಡ ಜವಾರಿ ಆಕಳಿನ ಸಗಣಿಯನ್ನ ಹಚ್ಕೊಂಡು ನೋಡ್ರಿ, ಗೊತ್ತಾಗುತ್ತೆ ಅದರ ಪರಿಣಾಮ. ನಮ್ಮ ನಿಸರ್ಗ ಚಿಕಿತ್ಸೆಯಲ್ಲಿ ಮಡ್ಬಾತ್ ಅಂತ ಮಾಡ್ತೀವಿ, ಮಣ್ಣಿನ ಸ್ನಾನ ಅಂತ ಹೇಳ್ತೀವಿ. ಅದರ ಅನುಭವ ಮಡ್ಬಾತ್ ಮಾಡಿಸ್ಕೊಂಡಂತ
ಶಿಬಿರಾರ್ಥಿಗಳಿಗೆ ಗೊತ್ತು. ಅದಕ್ಕೆ ಮುಖ್ಯವಾಗಿ ಜವರಿ ಆಕಳಿನ ಸಗಣಿಯನ್ನ ಹಾಕಿ ಇನ್ನೂ ಹಲವು ವಸ್ತುಗಳನ್ನ ಹಾಕೋದ್ರಿಂದ ದೇಹದ ಉಷ್ಣಾಂಶ ಹೋಗಿ ದೇಹ ತಂಪಾಗ್ತಾ ಇತ್ತು. ಹಾಗೆ ಚರ್ಮ ಕಾಯಿಲೆ ಹೋಗ್ತಾ ಇತ್ತು. ನೀವು ಬರೀ ಒಂದು ಹಸು ಸಾಕೋದ್ರಿಂದ ಎಷ್ಟು ಆರೋಗ್ಯ ಪಡಿಬಹುದು. ಇನ್ನು ಗೋಮೂತ್ರದಿಂದ ಗೋ ಅರ್ಕ ತಯಾರು ಮಾಡ್ತಾರೆ. ಮನೆಯಲ್ಲಿಯೇ ಹಸು ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆದ ಗೋಮೂತ್ರ ಸೇವನೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ನಾನಾ ಕಾಯಿಲೆಗಳಿಂದ ದೂರ ಸರಿಯಬಹುದು. ಹಾಗಾಗಿ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಒಂದು ಹಸು ಸಾಕೋದ್ರಿಂದ ಹೆಲ್ತ್ ಈಸ್ ವೆಲ್ತ್. ನೋಡ್ರಿ, ಇನ್ನೂ ಒಂದು 5 ವರ್ಷ ಕಳೆದ್ರೆ ಡಾಕ್ಟ್ರೇ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದ ಮಣ್ಣಿನ ನೆಲ ಇರುವಂತ, ಹುಲ್ಲಿನ ಚಾವಣಿ ಇರುವಂತ ಕುಟೀರಗಳನ್ನ ಕಟ್ಕೊಳ್ಳಿ ಅಂತ. ಅದೇ ರೀತಿ ಮಣ್ಣಿನ ಮಡಕೆಗಳಲ್ಲಿ ಒಲೆಯ ಮೇಲೆ ಆಹಾರ ಬೇಯಿಸ್ಕೊಂಡು ಉಪಯೋಗಿಸ್ರಿ ಅಂತ ಹೇಳೋ ಪರಿಸ್ಥಿತಿ ಬಂದೇ ಬರುತ್ತೆ. ಹಾಗಾಗಿ ಅವರು ಹೇಳೋಕ್ ಮುಂಚಿತವಾಗಿ ನಾವು ಎಚ್ಚೆತ್ಕೊಳ್ಬೇಕು. ಇವತ್ತು ಅಲ್ಲಿ ಇಲ್ಲಿ ಬೆರಳೆಣಿಕೆಯಷ್ಟು ಜನ ಮಣ್ಣಿನ ನೆಲ, ಒಲೆ, ಮಣ್ಣಿನ ಮಡಿಕೆಗಳಿಗೆ ತೆರಳಿದ್ದಾರೆ. ಯಾಕೆ ಅಂತೀರಾ? ಆರೋಗ್ಯ ದೃಷ್ಟಿಯಿಂದ. ಮಣ್ಣಿನ ಗಡಿಗೆಯ ಅಡುಗೆ ಸ್ವೀಕರಿಸಿ ನೋಡ್ರಿ, ಅದರ ರುಚಿನೇ ಬೇರೆ. ಮಣ್ಣಿನ ಮಡಿಕೆಗಳಲ್ಲಿ ನೀರು ಕುಡಿಯೋದ್ರಿಂದ ಎಷ್ಟೋ ಆರೋಗ್ಯ ಸುಧಾರಿಸ್ತದೆ ಗೊತ್ತೇನ್ರಿ? ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಬಸವ ಯೋಗಾಶ್ರಮಕ್ಕೆ ಭೇಟಿ ಕೊಡಿ. ಹಾಗೆ ನಮ್ಮ ಈ ಚಾನೆಲ್ನಲ್ಲಿ ಸಂಪರ್ಕದಲ್ಲಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಇಂತಿ ನಿಮ್ಮ ಯೋಗ ಗುರುಮಾತೆ ಶರಣು ಶರಣಾರ್ಥಿ.